ಎಲ್ರಿಗೂ ನಮಸ್ಕಾರ. ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಹೊಸ ಮಸೂದೆಯನ್ನ ನಾವು ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿದ್ವಿ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ 2025. ನಾನು ಮತ್ತೊಂದ್ಸಲ ಹೇಳ್ತೀನಿ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ 2025. ಈ ಹೊಸ ಮಸೂದೆಯನ್ನ ನಾವು ಜಾರಿಗೆ ತಂದಿದ್ದೀವಿ. ಇದರ ಜಾರಿಗೆ ತಂದ ಮೇಲೆ ಕಾಂಗ್ರೆಸ್ ಪಾರ್ಟಿ ಈ ಮಸೂದೆಯಲ್ಲಿ ಯಾವ ಅಂಶಗಳ ತಪ್ಪಿದಾವೆ ಅಥವಾ ಯಾವ ಅಂಶಗಳನ್ನ ಸೇರಿಸಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾರದೆ ದೇಶದ ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಮ ಮೂಲಕ ಉತ್ತರ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಮಾಡ್ತಾ ಇದ್ದೀನಿ. ಅವರು ಆರೋಪ ಮಾಡೋದು ಏನು ಅಂತಂದ್ರ, ಇದು MGN ನರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇತ್ತು. ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ತೆಗೆದು ಬಹಳ ದೊಡ್ಡ ದ್ರೋಹ ಮಾಡಿದ್ರು ಬಿಜೆಪಿ ಅವರು ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಹೇಳುವಂತ ಇನ್ನೊಂದು ವಿಷಯ ಏನಂತಂದ್ರ, ಇನ್ನು ಮೇಲೆ ಉದ್ಯೋಗ ಖಾತ್ರಿ ಯೋಜನೆ ನಿಲ್ಲಿಸ್ಬಿಡ್ತಾರೆ ಕೇಂದ್ರ ಸರ್ಕಾರದವರು ಅನ್ನುವಂತ ಒಂದು ಅಪಪ್ರಚಾರವನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ನಾನು ತಮ್ಮ ಮೂಲಕ ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರಿಗೂ ಕೇಳಲಿಕ್ಕೆ ಬಯಸ್ತೇನೆ. ನಾನು ದೇಶ ಸ್ವಾತಂತ್ರ್ಯ ಬಂದ ನಂತರ ಈ ರೀತಿ ಹಲವಾರು ಮಸೂದೆಗಳು ಬದಲಾವಣೆ ಆಗಿದಾವೆ. ಆ ಬದಲಾವಣೆ ಆದಂತ ಸಂದರ್ಭದಲ್ಲಿ ಆಯಾ ಕಾಲಗಣಕ್ಕೆ ಅನುಗುಣವಾಗಿ ಹೆಸರುಗಳು ಕೂಡ ಬದಲಾವಣೆ ಆಗಿದಾವೆ. ಮೊದಲನೇದಾಗಿ ನಮ್ಮ ಕಲ್ಪನೆ ಏನು ಅಂತಂದ್ರೆ, 2047 ಈ ದೇಶ ಸ್ವಾತಂತ್ರ್ಯ ಸಿಕ್ಕು 100 ವರ್ಷಗಳಾಗ್ತದೆ. ಹೀಗಾಗಿ ಭಾರತ ವಿಕಸಿತ ಭಾರತ ಆಗ್ಬೇಕನ್ನುವಂತ ಮತ್ತು ಭಾರತ ಆತ್ಮನಿರ್ಭರ ಆಗ್ಬೇಕನ್ನುವಂತ ಕನಸನ್ನು ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಹೊಸ ಮಸೂದೆಯಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಿದ ನಂತರ ಸಹಜವಾಗಿ ಹೆಸರು ಕೂಡ ಬದಲಾವಣೆ ಆಗಿದೆ. ಇದು ನಾವೇನೋ ಮೊದಲು ಮಾಡಿದೀವಿ, ದೊಡ್ಡ ಅಪಚಾರ ಮಾಡಿದೀವಿ ಅಂತಲ್ಲ. ಈ ಹಿಂದೆ ಕಾಂಗ್ರೆಸ್ ಪಾರ್ಟಿ ಕೂಡ ಬಹಳಷ್ಟು ಸಲ ಹೆಸರುಗಳನ್ನ ಬದಲಾವಣೆ ಮಾಡಿತ್ತು. 1980ರಿಂದ 83 ತನಕ ಈ ಯೋಜನೆ 80ರೊಳಗೆ ಚಾಲು ಇದೆ. ಯಾವ್ದು ನಾವು ಉದ್ಯೋಗ ಖಾತ್ರಿ ಅಂತ ಹೇಳ್ತೀವಿ, ಯೋಜನೆ 19 ಅವ್ರು ಏನ್ ಹೇಳ್ತಾ ಇದಾರ, ಇಲ್ಲ 2005 ನಾವ ಜಾರಿಗೆ ತಂದೀವಿ ಅಂತ ಹೇಳ್ತಾ ಇದಾರೆ. ಹೆಸರು ಬದಲಾವಣೆ ಮಾಡಿದ್ರೆ ಅಷ್ಟೇ. ಆದ್ರೆ ಅದಕ್ಕಿಂತ ಮೊದಲೇನೆ 1980ರಲ್ಲೂ ಕೂಡ ಈ ಯೋಜನೆ ಜಾರಿಯಲ್ಲಿತ್ತು. ಅವಾಗ ನಾವು ಏನ್ ಹೇಳ್ತಿದ್ವಿ ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ ಹೇಳ್ತಿದ್ವಿ. ಯಾರಿಗೆ ಕೆಲಸ ಇಲ್ಲ ಅವ್ರ ಕೆಲಸ ಕೊಡುವಂತ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ. ಆಮೇಲೆ 83ರಿಂದ 89ರವರೆಗೆ ಇದ್ರ ಹೆಸರು ಚೇಂಜ್ ಆಗಿ ಗ್ರಾಮೀಣ ಭೂರಹಿತ ಉದ್ಯೋಗ ಖಾತ್ರಿ ಕಾರ್ಯಕ್ರಮ ಅಂತ ಆಯ್ತು. ಅದೇ ಕಾನೂನನ್ನ ರಾಷ್ಟ್ರೀಯ ಗ್ರಾಮೀಣ ಭೂರಹಿತ ಉದ್ಯೋಗ ಕಾರ್ಯಕ್ರಮ ಅಂತ ಆಯ್ತು. ಅದಾದ್ಮೇಲೆ 89ರಿಂದ 93 ತನಕ ಇದೇ ಯೋಜನೆ ಹೆಸರು ಏನಿತ್ತಂದ್ರ ಜವಾಹರ್ ರೋಜ್ಗಾರ್ ಯೋಜನೆ ಅಂತ. ಯಾವಾಗ ಕಾಂಗ್ರೆಸ್ ಪಾರ್ಟಿ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನ ಇಟ್ಕೊಂಡಿದ್ರು. ಇದೇ ಯೋಜನೆಗೆ 93ರಿಂದ 99 ತನಕ ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ ಅಂತ ಹೆಸರಿಟ್ಟರು. ಇದೇ ಯೋಜನೆಗೆ 2001ರಿಂದ ಗ್ರಾಮೀಣ ರೋಜ್ಗಾರ್ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಇಟ್ಟರು. ಆಮೇಲೆ 2004ರಲ್ಲಿ ರಾಷ್ಟ್ರೀಯ ಕೆಲಸಕ್ಕಾಗಿ ಆಹಾರ ಕಾರ್ಯಕ್ರಮ, ಕೂಲಿಗಾಗಿ ಕಾಳು ಅಂತ ಕೇಳಿದ್ರಿ ನೀವು ಬಹಳ ಸಲ, ಆ ಹೆಸರಿನಿಂದ ಕರೆದ್ರು. ಯಾವಾಗ ಈ ನಕಲಿ ಗಾಂಧಿಗಳ ಹೆಸರು ಪಾಪ್ಯುಲಾರಿಟಿ ಕಳ್ಕೋತು, ಅವಾಗ ಇವ್ರಿಗೆ ಅನಿಸ್ತು ಮಹಾತ್ಮ ಗಾಂಧಿ ಹೆಸರು ಬಳಸಿಕೊಂಡ್ರೆ ಹೆಚ್ಚು ಅನುಕೂಲ ಆಗ್ತೈತೆ ಅಂತ ಹೇಳಿ 2005ರಾಗ ಇವ್ರು ಏನ್ ಮಾಡ್ರು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇಟ್ಕೊಂಡ್ರು. ಹೀಗಾಗಿ ಹೆಸರು ಬದಲಾವಣೆ ಮಾಡುವಂತದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಮೊದಲಿನಿಂದ ಈ ಪರಂಪರೆ ಬಂದದ. ಯಾವಾಗ ಮಸೂದೆಗಳು ಬದಲಾವಣೆ ಆಗ್ತಾವ, ಆ ಬದಲಾವಣೆ ಆದಂತ ಸಂದರ್ಭದಲ್ಲಿ ಈ ಹೆಸರುಗಳು ಕೂಡ ಬದಲಾವಣೆ ಆಗ್ತಾವ ಅನ್ನುವಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇನ್ನು ಎರಡನೇದು ಇವ್ರು ಏನ್ ಅಪಪ್ರಚಾರ ಮಾಡ್ತಾ ಇದಾರ, ಉದ್ಯೋಗ ಖಾತ್ರಿ ಯೋಜನೆಯನ್ನ ನಿಲ್ಲಿಸಿಬಿಡ್ತಾರ ಅನ್ನುವಂತ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ,
ಹೊಸ ಮಸೂದೆಯಲ್ಲಿ ಇಲ್ಲಿವರೆಗೆ ಯಾರಿಗೆ 100 ದಿನಗಳ ಉದ್ಯೋಗದ ಭರವಸೆಯನ್ನ ಕೊಟ್ಟಿದ್ರು ಅದನ್ನ ನಾವು 25% ಹೆಚ್ಚು ಮಾಡಿ 125 ದಿನಗಳ ಉದ್ಯೋಗ ಕೊಡುವಂತ ಭರವಸೆಯನ್ನ ಈ ಕಾನೂನಿನಲ್ಲಿ ನಾವು ಜಾರಿಗೆ ತಂದಿದ್ದೀವಿ. 100ರಿಂದ 125 ಜನ 25 ಮಾನವ ದಿನಗಳನ್ನ ನಾವು ಹೆಚ್ಚು ಮಾಡಿದ್ಮೇಲೆ ನಿಲ್ತದಂತ ಹೆಂಗ್ ಹೇಳ್ತೀರಿ ನೀವು? ಯಾಕೆ ಈ ರೀತಿ ಸುಳ್ಳು ಹೇಳಲಿಕ್ಕೆ ಬಯಸ್ತೀರಿ ಅನ್ನುವಂಥದ್ದನ್ನು ಕೂಡ ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ನಾನು ಇನ್ನೊಂದು ಕೇಳಲಿಕ್ಕೆ ಬಯಸ್ತೇನೆ ಅವ್ರನ್ನ. UPA ಸರ್ಕಾರದ ಅವಧಿಯಲ್ಲಿ ಏನು ಮನಮೋಹನ್ ಸಿಂಗ್ ಅವರಿದ್ರು ಆ ಸಂದರ್ಭದಲ್ಲಿ ನಿಮ್ಮ ಬಜೆಟ್ ಮಾನವ ದಿನಗಳು ನಿಮ್ಮ ಸರ್ಕಾರದಲ್ಲಿ ಮಾನವ ದಿನಗಳು ಎಷ್ಟಾಗಿತ್ತು ಅಂದ್ರೆ 1660 ಕೋಟಿ ಮಾನವ ದಿನ ಇಡೀ ದೇಶದ್ದು. ಎಷ್ಟು? ಒಂದು ವರ್ಷಕ್ಕೆ 100 ಮಾನವ ದಿನಗಳ ಒಬ್ಬರಿಗೆ ಕೊಡ್ಬೇಕಂತಂದ್ರ ನೀವು ಇಡೀ ದೇಶಕ್ಕನ 1660 ಕೋಟಿ ಮಾತ್ರ ಮಾಡಿದ್ರಿ. ನಮ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು 3210 ಕೋಟಿ ಮಾನವ ದಿನಗಳನ್ನ ಸೃಷ್ಟಿ ಮಾಡಿದೀವಿ. ಅಂದ್ರೆ ಡಬಲ್, ನಿಮಗಿಂತ ಡಬಲ್ ನಾವು ಮಾಡಿದೀವಿ. ನಾವು ಹೆಂಗ್ ನಿಲ್ಲಿಸ್ತೀವಿ? ನಿಮ್ಮ ಅವಧಿಗಳು ಕಡಿಮೆ ಇತ್ತು, ನಮ್ಮ ಅವಧಿಗಳು ನಾವು ಜಾಸ್ತಿ ಮಾಡಿದೀವಿ. ಅದಲ್ಲ 13 ಲಕ್ಷ ಕೋಟಿ ರೂಪಾಯಿ ಇತ್ತು, ಈಗ ನಾವು ಅದನ್ನ 8.53 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ತಮ್ಮ ಮೂಲಕ ನಾನು ಜನರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದಲ್ಲದೆ ಸರ್ಕಾರದ ಅವಧಿಯಲ್ಲಿ 27% ನಾವು ಹೆಚ್ಚಿಗೆ ಮಾಡಿದೀವಿ. ಈಗ 370 ರೂಪಾಯಿ ನಾವು ಕೂಲಿಯನ್ನ ಕೊಡ್ತಾ ಇದೀವಿ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗ್ತದೆ. ಮತ್ತು ಹಿಂದೆ ನೀವು ನೋಡಿದ್ರಿ ಉದ್ಯೋಗ ಖಾತ್ರಿ ಯೋಜನೆ, ಯಾರು ದುಡಿಲಿಕ್ಕೆ ಹೋಗ್ತಿದ್ರು ಅವರ ಅಕೌಂಟ್ಗೆ ದುಡ್ಡು ಜಮಾ ಆಗ್ಬೇಕಂದ್ರೆ 2 ತಿಂಗಳು 3 ತಿಂಗಳು, ನಾನೇನು ಹೊಸ ಹೇಳ್ತಲ್ಲ, ನಿಮ್ ಗಮನಕ್ಕೂ ಬಂದದ, ದುಡ್ಡೇ ಸಿಗ್ತಿರ್ಲಿಲ್ಲ. ನಾವು ಹೊಸ ಕಾನೂನಿನಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಈಗ ನಾವು 15 ದಿವಸದೊಳಗೆ ನಾವು ಪೇಮೆಂಟ್ ಮಾಡ್ತಾ ಇದೀವಿ. ಈಗ ಅದನ್ನು ಕಾನೂನು ಬದ್ಧಗೊಳಿಸಿದೀವಿ ಈ ಹೊಸ ಮಸೂದೆ ಒಳಗೆ. ಈಗ ಏನ್ ಮಾಡಿದೀವಿ? ಕನಿಷ್ಠ 1 ವಾರದೊಳಗೆ ಅವರಿಗೆ ಕೂಲಿಯನ್ನು ಕೊಡಬೇಕು, ಗರಿಷ್ಠ 15 ದಿವಸಕ್ಕೆ ಮುಟ್ಟಿಸ್ಬೇಕು. ಗರಿಷ್ಠ 15 ದಿವಸ ಅಂತ ನಾವು ಅವಧಿ ಹಾಕಿದೀವಿ. ಕನಿಷ್ಠ 1 ವಾರದಲ್ಲೇ ಕೊಡಬೇಕು, ಆಗಲೇ ಹೋದ್ರೆ 15 ದಿವಸದಲ್ಲಿ ಕೊಡ್ಲೇಬೇಕನ್ನುವಂತ ಕಾನೂನಿಗೆ ತಿದ್ದುಪಡಿಯನ್ನ ನಾವು ತಂದಿದ್ದೀವಿ. ಮತ್ತು ಗ್ರಾಮ ಪಂಚಾಯಿತಿ ಹಕ್ಕು ಕಸ್ಕೊಂಡ್ರಂತ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಈ ಯೋಜನೆಯನ್ನ ಗ್ರಾಮ ಪಂಚಾಯತ್ ಮೂಲಕನೇ ನಾವು ಅನುಷ್ಠಾನಗೊಳಿಸ್ತೀವಿ ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಇನ್ನೊಂದು ದೊಡ್ಡ ಕೂಗಿತ್ತು ಎಲ್ಲರದು, ಯಾವಾಗ ಉದ್ಯೋಗ ಖಾತ್ರಿ ಬಂತು ಅವಾಗ ಬಹುತೇಕ ರೈತ ವಲಯ ಬಹಳ ಚಿಂತೆ ಮಾಡ್ತಾ ಇದ್ರು. ಎಲ್ರೂ ಆ ಸರ್ಕಾರಿ ಕೆಲಸಕ್ಕೆ ಹೋದ್ರ ಕೃಷಿ ಚಟುವಟಿಕೆಗೆ ಯಾರು ಬರಬೇಕು ಅನ್ನುವಂಥದ್ದು ಕೊರಗಿತ್ತು. ನಾವು ಬಹಳಷ್ಟು ಬದಲಾವಣೆಯನ್ನ ಮಾಡಿ 167 ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೆಗೆದುಕೊಳ್ಳಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ. 167 260 ಒಟ್ಟು ಕಾರ್ಯಕ್ರಮ ಇದ್ರ ಅದ್ರಾಗ 167 ಕಾರ್ಯಕ್ರಮ ಕೃಷಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ನಾವು ಜೋಡಿಸಿದೀವಿ. ಇನ್ನೊಂದು ವಿಶೇಷ ರೈತರು ಸ್ವಾಗತ ಮಾಡಬೇಕಾದಂತದ್ದು ಏನಂತಂದ್ರ, ಯಾವಾಗ ರೈತರು ಬಿತ್ತನೆ ಮಾಡ್ತಾರ, ಯಾವಾಗ ರೈತರು ತಮ್ಮ ಬೆಳೆಯನ್ನ ಕಟಾವು ಮಾಡ್ತಾರ, ಬಿತ್ತನೆ ಮತ್ತು ಕಟಾವು ಸಂದರ್ಭದಲ್ಲಿ ಆಯಾ ಆಡಳಿತಗಳು, ಆಯಾ ಪ್ರದೇಶದ ಸರ್ಕಾರಗಳು 60 ದಿನಗಳ ಕಾಲ ಉದ್ಯೋಗ ಖಾತ್ರಿಗೆ ರಜೆ ನೀಡಿ ಅವರನ್ನ ಕೃಷಿ ಚಟುವಟಿಕೆ ತೊಡಗುವಂತೆ ಮಾಡಬೇಕನ್ನುವಂತ ಕಾನೂನನ್ನ ನಾವು ಈ ಮಸೂದೆಯಲ್ಲಿ ಪಾಸ್ ಮಾಡಿದೀವಿ. ಈ ರೀತಿ ಮತ್ತು ಭ್ರಷ್ಟಾಚಾರ, ನೀವು ಉದ್ಯೋಗ ಖಾತ್ರಿಯಲ್ಲಿ ನೀವು ನೋಡಿದಿರಿ ಮೊದಲ ಯಾವ ರೀತಿ ಭ್ರಷ್ಟಾಚಾರ ಆಗ್ತಿತ್ತಂದ್ರ, ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಕೂಡ ಕೂಲಿ ಹೆಸರಿನಲ್ಲಿ ಕೂಲಿ ಪಟ್ಟಿಯಲ್ಲಿ ಹೆಸರಿತ್ತು. ನೀವು ವರದಿ ಮಾಡಿದ್ರಿ ಪತ್ರಿಕೆ ಅವರು. ಸರ್ಕಾರಿ ಅಧಿಕಾರಿಗಳು ಕೂಲಿ ಹೆಸರಿನಲ್ಲಿ ಹೆಸರಿದ್ದು, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳದು ಸಹಿತ ಆ ಕೂಲಿ ಅಂದ್ರೆ ಮಾನವ ದಿನಗಳು ಏನಂತ ಹೇಳ್ತೀವಿ ಜಾಬ್ ಕಾರ್ಡ್ ನಲ್ಲಿ ಅವ್ರ ಹೆಸರುಗಳಿದ್ದು. ಹೀಗಾಗಿ ನಾವು AI ತಂತ್ರಜ್ಞಾನದ ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಂತ ಹೇಳ್ತೀವಿ, ಆ ತಂತ್ರಜ್ಞಾನದ ಮೂಲಕ ಈ ರೀತಿಯಾದಂತಹ ಭ್ರಷ್ಟಾಚಾರಗಳನ್ನ ತಡೆದು ನಿಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡಿದೀವಿ. ಇನ್ನೊಂದು ಈ ಕಾನೂನಿನ ಮುಖ್ಯ ಅಂಶ ಅಂತಂದ್ರ, ಇಲ್ಲಿವರೆಗೂ ಉದ್ಯೋಗ ಖಾತ್ರಿ ಕಾಗದದೊಳಗೆ ಬಹಳಷ್ಟು ಮಾಡಿದಂತದ್ದನ್ನ ನಾವು ನೋಡಿದೀವಿ. ಇದೇನಾಗಿತ್ತಂದ್ರ, ಕೇಂದ್ರ ಸರ್ಕಾರ ಕೊಡುವಂತ ಉದ್ಯೋಗ ಖಾತ್ರಿ ಯೋಜನೆ ಕೆಲವು ರಾಜ್ಯ ಸರ್ಕಾರಗಳಿಗೆ, ಎಲ್ಲರಿಗೂ ಹೇಳುದಿಲ್ಲ,
ಕೆಲವು ರಾಜ್ಯ ಸರ್ಕಾರಗಳಿಗೆ ಬಂಗಾರದ ಮೊಟ್ಟೆ ಇಡುವಂತ ಕೋಳಿ ಆಗಿತ್ತು. ಈಗ ಅದನ್ನ ಕಾನೂನುಬದ್ಧಗೊಳಿಸಿ ನಾವೇನ್ ಮಾಡಿದ್ವಿ ಅಂದ್ರ ಆಸ್ತಿ ಸೃಜನೆ ಆಗ್ಬೇಕು, ಅಸೆಟ್ ನಿರ್ಮಾಣ ಆಗ್ಬೇಕು. ಕೂಲಿ ಕೆಲಸ ತಗೊಂಡ್ಮೇಲೆ ಅಲ್ಲಿ ಏನಾದ್ರೂ ಒಂದು ಆಸ್ತಿ ನಿರ್ಮಾಣ ಆಗ್ಬೇಕು. ಅಂಗನವಾಡಿ ಕಟ್ಟಡ ಆಗ್ಬೋದು, ಶಾಲಾ ಕಾಂಪೌಂಡ್ ಆಗ್ಬೋದು, ಶಾಲಾ ಕೋಣೆಗಳ ನಿರ್ಮಾಣ ಆಗ್ಬೋದು, ನೀವು ಜಲಶಕ್ತಿಗೆ ಹೆಚ್ಚು ಯೋಜನೆ ಕೊಡುವಂತದ್ದಾಗಿರ್ಬೋದು. ಈ ರೀತಿ ಒಂದು ಅಸೆಟ್ ನಿರ್ಮಾಣ ಆಗುವಂತ ಹಿನ್ನೆಲೆಯಲ್ಲಿ ಇದನ್ನ ನಾವು ಜಾರಿಗೆ ತಂದಿದ್ದೀವಿ. ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಆಸ್ಪದ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಮಾಡಿದೀವಿ. ಈ ರೀತಿ ಬದಲಾವಣೆ ಆದಾಗ ಕಾಂಗ್ರೆಸ್ ಪಾರ್ಟಿ ಇದನ್ನ ಸ್ವಾಗತ ಮಾಡಬೇಕಾಗಿತ್ತು ಮತ್ತು ಇದಕ್ಕೆ ಸಲಹೆ ಕೊಡಬೇಕಾಗಿತ್ತು. ನಾವು ಯಾವ ರೀತಿ ಇದನ್ನ ಮುಂದೆ ಒಯ್ಯಬೇಕು ಅನ್ನುವಂಥದ್ದನ್ನ ಸಲಹೆ ಕೊಡಬೇಕಾಗಿತ್ತು. ಅದರ ಸಲಹೆ ಕೊಟ್ಟಿಲ್ಲ. ಇವ್ರೇನು ಅಪಪ್ರಚಾರ ಅಂದ್ರೆ ಮಹಾತ್ಮ ಗಾಂಧಿ ಹೆಸರು ತೆಗೆದ್ರು, ಮಹಾತ್ಮ ಗಾಂಧಿ ಹೆಸರು ತೆಗೆದ್ರು. ಆದ್ರೆ ನೀವೇ ಮೊದಲು ಮಹಾತ್ಮ ಗಾಂಧಿ ಹೆಸರು ಇಟ್ಟಿರ್ಲಿಲ್ಲ. ಜವಾಹರ್ಲಾಲ್ ನೆಹರು ಹೆಸರು ತೆಗೆದ್ರಿ, ಹಂಗಾರ ಅವ್ರಿಗೆ ಅಪಚಾರ ಆಗ್ಲಿಲ್ಲ ಹಂಗಾರ. ನಾನ್ ಕೇಳಲಿಕ್ಕೆ ಬಯಸ್ತೇನೆ, ನೀವು ಮಹಾತ್ಮ ಗಾಂಧೀಜಿ ಅವ್ರ ಮೇಲೆ ಇಷ್ಟು ಪ್ರೇಮ ಇದ್ರ ದೇಶದೊಳಗ ಶೈಕ್ಷಣಿಕ ಸಂಸ್ಥೆ ಅಂತ ಏನ್ ನಾವು ಕರಿತೀವಿ, ರಾಜೀವ್ ಗಾಂಧಿ ಹೆಸರ ಮ್ಯಾಗ 55 ಶೈಕ್ಷಣಿಕ ಸಂಸ್ಥೆಗಳದಾವ ಈ ದೇಶದೊಳಗೆ. ನೀವ್ಯಾಕೆ ಮಹಾತ್ಮ ಗಾಂಧಿ ಹೆಸರು ಇಡ್ಲಿಲ್ಲ? ಇಂದಿರಾ ಗಾಂಧಿ ಅವ್ರ ಹೆಸರ ಮ್ಯಾಗ 23 ಅದಾವ, ನೆಹರು ಅವ್ರ ಹೆಸರ ಮ್ಯಾಗ 4 ಅದಾವ. ನೀವ್ಯಾಕಂಗಾರ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಬಿಟ್ಟಿಡ್ಲಿಲ್ಲ? ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇಟ್ಟರೆ ಅಲ್ಲಿ ಮಹಾತ್ಮ ಗಾಂಧಿ ಯಾಕಿಡ್ಲಿಲ್ಲ ನೀವು? ರಾಜೀವ್ ಗಾಂಧಿ ಆರೋಗ್ಯ ಸಂಸ್ಥೆ ಅಂತ ಇಟ್ರಿ, ಯಾಕೆ ಮಹಾತ್ಮ ಗಾಂಧಿ ಹೆಸರು ಇಡ್ಲಿಲ್ಲ ನೀವು? ಈ ರೀತಿ ಬರೀ ಸಂಸ್ಥೆಗಳಿಗೆ ಅಷ್ಟೇ ಇಡ್ಲಿಲ್ಲ, ರಸ್ತೆ, ಕಟ್ಟಡ, ಈ ರೀತಿ 74 ಹೆಸರುಗಳನ್ನ ದೇಶದೊಳಗೆ ನೀವು ಇಟ್ಟಿದ್ದೀರಿ. 51 ಪ್ರಶಸ್ತಿಗಳನ್ನ ಈ ನಕಲಿ ಗಾಂಧಿಗಳ ಹೆಸರು ಮೇಲೆ ಇಟ್ಟಿದ್ದೀರಿ. ಇವ್ರು ಯಾರು ಒರಿಜಿನಲ್ ಗಾಂಧಿ ಅಲ್ಲ. ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಯಾವ ಗಾಂಧಿ ಒರಿಜಿನಲ್ ಕುಟುಂಬ ಅಲ್ಲ. ನಕಲಿ ಗಾಂಧಿಗಳ ಮೇಲೆ ಹೆಸರು ಮೇಲೆ ನೀವು ಇಷ್ಟೆಲ್ಲ ಹೆಸರು ಇಟ್ಕೊಂಡಿರಲ್ಲ. ಇದನ್ನ ನೀವು ದೇಶದ ಜನರಿಗೆ ನೀವು ಉತ್ತರ ಕೊಡಬೇಕಾಗ್ತದೆ. 39 ವೈದ್ಯಕೀಯ ಕುಟುಂಬದ ಸಂಸ್ಥೆಗಳು ಇವರ ಕುಟುಂಬದ ಹೆಸರಿನಲ್ಲೇ ಇದಾವೆ. ಹೀಗಾಗಿ ಸ್ಕಾಲರ್ಶಿಪ್ ಕೂಡ ಇವ್ರ ಹೆಸರು ಮೇಲೆ ಅದಾವ. ರಾಷ್ಟ್ರೀಯ ಉದ್ಯಾನಗಳು ಇವ್ರ ಹೆಸರು ಮ್ಯಾಗ ಅದಾವ. ವಿಮಾನ ನಿಲ್ದಾಣಕ್ಕೆ ಇವ್ರ ಹೆಸರು ಅದಾವ. ಅವಾಗ ನಿಮ್ಗೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗ್ಲಿಲ್ಲ, ಈಗ ನಿಮ್ಗೆ ನೆನಪಾಗ್ತದೆ ಅನ್ನುವಂತ ಕೂಡ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಾರ್ಟಿ ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗುವುದನ್ನ ಸಹಿಸಲಾರದೆ ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಾವು ಬಡವರ ಪರವಾಗಿದ್ದೇವೆ, ಕೂಲಿಕಾರರ ಪರವಾಗಿದ್ದೇವೆ, ರೈತರ ಪರವಾಗಿದ್ದೇವೆ. ಈ ಕಾನೂನಿನಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದೇವೆ. ಅದರ ಮೂಲಕ ವಿಕಸಿತ ಭಾರತದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಹೀಗಾಗಿ ಯಾವ ಕಾಂಗ್ರೆಸ್ ಪಾರ್ಟಿ ಈ ಉದ್ಯೋಗ ಖಾತ್ರಿ ಯೋಜನೆ ಮೇಲೆ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದೆ, ನಾವು ಬರುವಂತ ದಿನಗಳಲ್ಲಿ ನಾವು ಕೂಡ ಇದನ್ನ ಜಿಲ್ಲಾ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಯ್ದು ಜನರಿಗೆ ಈ ವಿಷಯವನ್ನ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಪಾರ್ಟಿ ಮುಖಾಂತರ ಮಾಡ್ತಾ ಇದ್ದೀವಿ. ಹೀಗಾಗಿ ಜನವರಿ 15ನೇ ತಾರೀಕಿನಿಂದ, ಪ್ಲೀಸ್ ನೋಟ್ ದಿಸ್ ಡೇಟ್, ಜನವರಿ 15ನೇ ತಾರೀಕಿನಿಂದ ಫೆಬ್ರವರಿ 28ನೇ ತಾರೀಕಿನ ತನಕ ಈ ವಿಬಿಜಿ ರಾಮ್ಜಿ, ಇದು ವಿಬಿಜಿ ರಾಮ್ಜಿ ಅಂದ್ಕೊಳ್ಳೇನ ಅವ್ರಿಗೆ ಮೈ ಉರಿ ಹಚ್ಬಿಟ್ಟದ ಪಾಪ. ರಾಮ್ಜಿ ಅನ್ನೋ ಹೆಸರು ಹೆಂಗ್ ಬರ್ತಂದ್ರ ವಿಬಿಜಿ ರಾಮ್ಜಿ. ವಿಬಿ ಅಂದ್ರೆ ವಿಕಸಿತ ಭಾರತ, ಜಿ ಅಂದ್ರೆ ಗ್ಯಾರಂಟಿ, ಆರ್ ಅಂದ್ರ ರೋಜ್ಗಾರ್, ಎ ಅಂದ್ರ ಆಜೀವಿಕಾ, ಎಂ ಅಂದ್ರ ಮಿಷನ್ ಮತ್ತು ಗ್ರಾಮೀಣ್. ಸಹಜವಾಗಿ ಇದನ್ನ ಹೆಸರಿಟ್ಟಿವಿ. ಅದ್ರೊಳಗೆ ವಿಬಿಜಿ ರಾಮ್ಜಿ ಬಂದ್ ಕೂಡಲೇ ಅವ್ರ ಇದ್ರಾಗ ಹುಡುಕಾಡಕತ್ತಾರ, ರಾಮನ ಹೆಸರಿಟ್ರು ಅಂತ. ಹೀಗಾಗಿ ಇದೊಂದು ಯೋಜನೆ ಅದ. ಈ ಯೋಜನೆಯನ್ನ ಜಾರಿಗೆ ತರುವಲ್ಲಿ ಇಂಥ ಬದಲಾವಣೆಗಳು ಸರ್ವೇ ಸಾಮಾನ್ಯ ಆಗ್ತಾವ. ಮೊಸರಿನಲ್ಲಿ ಕಲ್ಲು ಹುಡುಕೋದು ಬಿಡ್ರಿ. ಒಂದು ಸಮರ್ಥ ವಿರೋಧ ಪಕ್ಷವಾಗಿ ನಿಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡ್ರಿ. ಅವಾಗ ದೇಶ ಜನ ನಿಮ್ಮ ಒಪ್ಕೋತಾರ. ಈ ರೀತಿ ತಪ್ಪು ಅಭಿಪ್ರಾಯಗಳನ್ನ ದೇಶ ಜನರಲ್ಲಿ ಮೂಡಿಸಬಾರದು. ನಿಮ್ಗೆ ಯಾವುದೂ ತಪ್ಪು ಸಿಗಲಿಲ್ಲ ಅನ್ನುವಂತ ಕಾರಣದಿಂದ ಈ ತಪ್ಪುಗಳನ್ನು ತಾವು ಹುಡುಕ್ತಾ ಇದ್ದೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಮರ್ಥವಾಗಿ ಇದನ್ನು ಎದುರಿಸ್ತೀವಿ. ಜನವರಿ 15ರಿಂದ ಫೆಬ್ರವರಿ 28ರವರೆಗೆ ನಮ್ಮ ಪಕ್ಷ ಇದನ್ನ ಜನರ ಬಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ತಮ್ಮ ಮೂಲಕ ನಾನು ಕಾಂಗ್ರೆಸ್ಸಿನ ಸ್ನೇಹಿತರಿಗೆ ಮತ್ತು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಸರ್. ಯಾರು ಹೇಳಿದ್ರು ದುಡ್ಡು ಬರ್ತಾ ಇಲ್ಲ?
ಅಲ್ಲ ನಾ ಅದೇ ಹೇಳ್ತೀನಲ್ಲ, ಅವರು ಇದ್ರೊಳಗೆ ಎಲ್ಲೆಲ್ಲಿ ಕಲ್ಲು ಹುಡ್ಕೋದಂತ ಹುಡುಕ್ತಾ ಇದಾರೆ. ಮೊಸರಿನ ಕಲ್ಲು ಸಿಗಂಗಿಲ್ಲ, ಅದು ಹುಟ್ಟಿದ ಜಮೀನ್ಯಾಗಲ್ಲ, ಹಿಂಗಾಗಿ ಮೊಸರಿನ ಕಲ್ಲು ಸಿಗಂಗಿಲ್ಲ. ಯಾಕೆ ಬರ್ಲಿಲ್ಲ? ಅಲ್ಲಲ್ಲ, ದುಡ್ಡು ಬರ್ಲಿಲ್ಲ ಅನ್ನೋದಕ್ಕ ಕಾರಣ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನ್ನೋದು ಹುಡುಕ್ಬೇಕಾಗ್ತದ. ಬಿಡುಗಡೆ ನೀವು ಬೇಕಾಬಿಟ್ಟಿ ಕೊಟ್ರೆ ಬಿಡುಗಡೆ ಮಾಡೋದಿಲ್ಲ. ಅದಕ್ಕೊಂದು ಗೈಡ್ಲೈನ್ಸ್ ಮಾಡಿದೀವಿ. ಆ ಗೈಡ್ಲೈನ್ಸ್ ಒಳಗೆ ಏನೇನ್ ಕೊಡ್ಬೇಕು, ಡಾಕ್ಯುಮೆಂಟ್ಸ್ ಕೊಟ್ರೆ ತಕ್ಷಣ ಹಣ ಬಿಡುಗಡೆ ಆಗ್ತದೆ. ಆ ಗೈಡ್ಲೈನ್ಸ್ ಬಿಟ್ಟು, ಈಗ ಉದಾಹರಣೆ ನಾವು NDRF ರೂಲ್ಸ್ ಹೇಳ್ತೀವಿ ನಾವು. ಆ NDRF ರೂಲ್ ನಾರ್ಮ್ಸ್ ತಕ್ಕಂಗೆ ನೀವು ಕೆಲಸ ಮಾಡಿದ್ರೆ ತಕ್ಷಣ ದುಡ್ಡು ಬಿಡುಗಡೆ ಆಗ್ತದೆ. ನಿಮಗ್ ಖುಷಿ ಬಂದಂಗೆ ನೀವು ಮಾಡಿದ್ರೆ ಬಿಡುಗಡೆ ಮಾಡೋದಲ್ಲ. ಉದ್ಯೋಗ ಖಾತ್ರಿ ಕೂಡ ಇವ್ರು ಏನ್ ಮಾಡ್ತಾ ಇದಾರಂದ್ರ, ಇದು ಕೇಂದ್ರ ಸರ್ಕಾರ ಹೇಳಿದಲ್ಲ, ನಿಮ್ ಬಂಗಾರದ ಮೊಟ್ಟೆ ಇಡುವಂತ ಕೋಳಿ ಆಗಿತ್ತು ಅಂತೇಳಿ, ಬಂಗಾರ ತತ್ತಿ ಇಡುವ ಕೋಳಿನ ಇವ್ರು ಸರಿ ನೋಡ್ಕೊಲಿಲ್ಲ. ಅವ್ರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ ಬರ್ಲಿ ಅಂತೇಳಿ, ಇದಕ್ಕೊಂದು ಹೆಚ್ಚು ಬಲ ತುಂಬಬೇಕಂತೇಳಿ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಜವಾಬ್ದಾರಿ ಇರ್ಲಿ ಅನ್ನುವಂತ ಕಾರಣದಿಂದ 40% ಅವರು, 60% ನಾವು. ಇದು ಸಬಲವಾದಂತ ರಾಜ್ಯದಲ್ಲಿ. ಈಶಾನ್ಯ ಭಾರತದಲ್ಲಿ ನಾವು 10% ಮಾತ್ರ ರಾಜ್ಯ ಸರ್ಕಾರ ಕೊಡ್ತದ, ಉಳಿದು 90% ನಾವ ಕೊಡ್ತೀವಿ. ಕೇಂದ್ರಾಡಳಿತ ಪ್ರದೇಶದಲ್ಲಿ 100ಕ್ಕೆ 100 ನಾವ ಕೊಡ್ತೀವಿ, ಕೇಂದ್ರದವರ ಕೊಡ್ತೀವಿ. ಮತ್ತು ಬರೀ ಇನ್ನೊಬ್ಬರ ಮೇಲೆ ಸವಾರಿ ಮಾಡೋದನ್ನ ಕಲಿಬಾರದಲ್ಲ. ರಾಜ್ಯ ಸರ್ಕಾರಗಳು ಕೂಡ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಆರ್ಥಿಕ ಸ್ಥಿತಿಯನ್ನ ನಿರ್ಮಾಣ ಮಾಡ್ಕೋಬೇಕು. ಈ ರೀತಿ ನೀವು ಬೇಕಾಬಿಟ್ಟಿ ಯೋಜನೆಗಳನ್ನು ಕೊಟ್ಟು ಡೆವಲಪ್ಮೆಂಟ್ ಮಾಡದೆ ಹೋದ್ರೆ ಯಾರು ಜವಾಬ್ದಾರಿ ಅದು? ಅದನ್ನ ತಡೆ ರಾಜ್ಯ ಸರ್ಕಾರ ಮಾಡ್ಬೇಕಲ್ರಿ. ನೋಡ್ರಿ, ಇದು ಒಕ್ಕೂಟ ವ್ಯವಸ್ಥೆ ಅದ ನಮ್ದು. ಕೇಂದ್ರ ಸರ್ಕಾರದಿಂದ ನಾವು ಏನೇನು ಯೋಜನೆಗಳನ್ನ ಜಾರಿಗೆ ಕೊಡ್ತೀವಿ, ದೇಶ ಡೆವಲಪ್ಮೆಂಟ್ ಆಗ್ಲಿ ಅಂತ ರಾಜ್ಯಕ್ಕೆ ಬಿಡುಗಡೆ ಮಾಡ್ತೀವಿ. ಇದು ಮಾನಿಟರ್ ಮಾಡೋರು ಯಾರು? ರಾಜ್ಯ ಮಾನಿಟರ್ ಮಾಡಬೇಕು. ಮಾನಿಟರ್ ಮಾಡೋರು ನೀವು ಭ್ರಷ್ಟಾಚಾರ ಮಾಡಿಬಿಟ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋದು. ಮತ್ತು ದೊಡ್ಡ ಭ್ರಷ್ಟಾಚಾರದಲ್ಲಿ ನಾವು ಕೂಡ ಅದರ ಗಮನಿಸ್ತೀವಿ, ಅದನ್ನ ಎನ್ಕ್ವೈರಿನೂ ಮಾಡ್ತೀವಿ. ಈಗ ಆಗಬಾರ್ದು ಅನ್ನುವಂತ ಕಾರಣದಿಂದ ಈ ಎಲ್ಲಾ ಬದಲಾವಣೆಗಳನ್ನು ನಾವು ತಂದಿದ್ದೀವಿ. ಮೊನ್ನೆ ಹುಬ್ಬಳ್ಳಿ ಧಾರವಾಡದ ಒಂದು ಘಟನೆ, ಬಿಜೆಪಿ ಕಾರ್ಯಕರ್ತರನ್ನು ಆರೋಪ ಬಟ್ಟೆ ಎಲ್ಲಿ ಹೋಗ್ತಾರೆ ರಾಜ್ಯ ಇಲ್ಲ. ನೋಡ್ರಿ, ಈ ರಾಜ್ಯದೊಳಗ ಈ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ಯದ. ನಿನ್ನೆ ಮೊನ್ನೆನ ಮುಖ್ಯಮಂತ್ರಿಗಳು ದೇವರಾಜ್ ಅರಸು ಅವರಿಗೆ ದಾಖಲೆಯನ್ನ ನಾನು ಮುರಿದೀನಿ ಅಂತೇಳಿ ಬಹಳ ದೊಡ್ಡ ಪ್ರಚಾರವನ್ನ ಅವ್ರು ಕೊಡ್ತಾ ಇದ್ದಾರೆ. ನಾನ್ ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಾರ್ಟಿಯನ್ನ, ಈ ರಾಜ್ಯದ ಜನ 140 ಸ್ಥಾನಗಳನ್ನ ಕೊಡೋದ್ರ ಮುಖಾಂತರ ಒಂದು ಸ್ಪಷ್ಟ ಬಹುಮತ ನಿಮ್ಗೆ ಕೊಟ್ಟಿದ್ರು. ಆದ್ರ ನೀವು ಎಂದ ಅಧಿಕಾರಕ್ಕೆ ಬಂದಿರಿ, ಅಧಿಕಾರಕ್ಕೆ ಬಂದಾಗಿಂದ ಇವತ್ತಿನ ತನಕ ಮುಖ್ಯಮಂತ್ರಿ ಕುರ್ಚಿನ ಸ್ಥಿರ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ದಿನ ಇದಾಡತ್. ಯಾವಾಗ ಶಿವಕುಮಾರ್ ಜಗ್ತಾನೋ ಅದನ್ನ ಯಾವಾಗ ನನ್ನ ಎಬ್ಬಿಸ್ತಾರೋ ಅಂತ ಅವ್ರಿಗೆ ಚಿಂತೆ ಮುಖ್ಯಮಂತ್ರಿಗೆ. ಯಾವಾಗ ಸಿದ್ದರಾಮಯ್ಯ ಎದ್ದು ಹೋದಾರೋ ಯಾವಾಗ ನಾ ಕುಂತೀನ ಅಂತ ಉಪಮುಖ್ಯಮಂತ್ರಿ ಚಿಂತೆ. ಅವ್ರ ಹಿಂಬಾಲಕರು ಒಂದು ಹೇಳಿಕೆ ಕೊಡ್ತಾರೆ, ಇವ್ರ ಹಿಂಬಾಲಕರು ಒಂದು ಹೇಳಿಕೆ ಕೊಡ್ತಾರೆ. ಒಂದೇ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದು ಯಾರು ಕೇಳಿದ್ರಿ? ಕರ್ನಾಟಕ ರಾಜ್ಯದ ಎಷ್ಟು ಮಂದಿ ಮಂತ್ರಿಗಳಿದ್ರ ಇಡೀ ರಾಜ್ಯ ಸುತ್ತಿ ನನ್ನ ಇಲಾಖೆಯನ್ನ ನಾನು ನೋಡಿದ್ದೀನಿ ಅನ್ನುವಂತ ಯಾವ್ದಾದ್ರು ಮಂತ್ರಿಗಳನ್ನ ಕೇಳಿದಿರಿ? ಕೇವಲ ಅವ್ರ ಜಿಲ್ಲೆಗೆ ಸೀಮಿತ ಆಗಿದ್ದಾರೆ ಎಲ್ಲ ಮಂತ್ರಿಗಳು. ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ್ ಅರಸರ ಆಳ್ವಿಕೆಯ ಅವಧಿಯನ್ನ ಮೀರಿದಿರಿ, ಅದನ್ನ ನಾನು ಒಪ್ಕೋತೇನೆ. ಆದ್ರೆ ದೇವರಾಜ್ ಅರಸರ ಆದರ್ಶಗಳನ್ನ ಜಾರಿಗೆ ತರುವಲ್ಲಿ ನೀವು ವಿಫಲ ಆಗಿರಿ. ನೀವು ಮೂಢ ಹಗರಣ ಮಾಡ್ರಿ, ದೇವರಾಜ್ ಅರಸ್ ಮೂಢ ಹಗರಣ ಮಾಡ್ರಿ, ಇಲ್ಲಿ ಮೂಢಾದ ನೀವು ಸೈಟ್ ತಗೊಂಡ್ರಿ. ನೀವು ಸಮಾಜವಾದಿ ಅಂತ ಹೇಳ್ಕೊಂಡು ಹುಬ್ಳಿ ವಾಚ್ ಕಟ್ಕೊಂಡು ಅಡ್ಡಾಡ್ರಿ, ಲಕ್ಷಾಂತರ ರೂಪಾಯಿದ್ದು. ನೀವು ಇತ್ತೀಚೆಗೆ ಅಕ್ರಮ ನುಸುಳುಕೋರರನ್ನ ಹೊರಗೆ ಹಾಕೋದ್ ಬಿಟ್ಟು ಅವ್ರಿಗೆ ಮನಿ ಕೆಡಿವಿ ಫ್ಲಡ್ದೊಳಗೆ ಇಲ್ಲೇ ನಮ್ ಜಿಲ್ಲೆಯೊಳಗೆ 7,000 ಮನಿ ಕೊಟ್ಟಿಲ್ಲ. ನೀವಿನ್ನ ಯಡಿಯೂರಪ್ಪನವರು 5 ಲಕ್ಷ ರೂಪಾಯಿ ಕೊಟ್ಟಿದ್ರು ಒಂದ್ ಮನಿಗೆ. ಅದನ್ನ ತಡೆ ಹಿಡಿದ್ರಿ 7,000 ಮನಿಗಳ, ₹1 ಕೊಡಕ್ಕಾಗಿಲ್ಲ ನಿಮ್ಗಿನ್ನ. ನಾನು ಬಹಳಷ್ಟು KDP ಮೀಟಿಂಗ್ ನಾವು ಮಾತಾಡಿದೆ, ಜಿಲ್ಲಾ ಉಸ್ತುವಾರಿಗಳ ಗಮನಕ್ಕೆ ತಂದೆ. ನಿಮ್ಗೊಂದ್ ವೇಳೆ 5 ಲಕ್ಷ ಕೊಡಕ್ಕಾಗಿದ್ರು ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಒಂದ್ 2 ಮನಿಗಳನ್ನಾದ್ರು ಒಬ್ಬೊಬ್ರಿಗೆ ಸ್ಯಾಂಕ್ಷನ್ ಮಾಡಿ ಅದನ್ನ ಕಟ್ಕೊಳಕ್ ಕೊಡ್ರಿ. ಯಾಕಂದ್ರೆ ಅವ್ರು ಮನಿ ಕೆಡ್ಕೊಂಡ್ ಕೂತಾರ ಪಾಪ, 5 ಲಕ್ಷ ಬರ್ತಾವಂತೇಳಿ. ಅವ್ರಿಗೆ ಹಳೆ ಮನಿನೂ ಇಲ್ಲ, ಹೊಸ ಮನಿನೂ ಇಲ್ಲ, ಆ ರೀತಿಯಾಗಿದೆ. ನೀವು ಇಲ್ಲಿ ರಾಜ್ಯದ ಕನ್ನಡಿಗರನ್ನ ಮರೆತು ಬಿಟ್ರಿ, ಒಂದು ಮನಿ ಕೊಡಕ್ಕಾಗಿಲ್ಲ ನಿಮ್ಗ. ನೀವು ಅಲ್ಲಿ ಕೋಗಿಲೆ ಬಡಾವಣೆಯೊಳಗ ಕೇರಳದವ್ರು ತಕರಾರು ಮಾಡಿರು, ಕಾಂಗ್ರೆಸ್ ಹೈಕಮಾಂಡ್ ನಿಮ್ಗೆ ವಾರ್ನಿಂಗ್ ಮಾಡಿತ್ತು ಅಂತೇಳಿ ತಕ್ಷಣ ಅವ್ರ ಮನಿ ಕೊಡಕ್ ಸಜ್ಜಾಗಿದೆ. ಇದು ಯಾವ ನ್ಯಾಯ? ಮತ್ತು ಇತ್ತೀಚೆಗೆ ಬಳ್ಳಾರಿ ಒಳಗೆ ನಿಮ್ಮ ಪಕ್ಷದ ಒಬ್ಬ ಶಾಸಕರನ್ನೇ
ಹಾಡ ಆಗ್ಲೇ ಗುಂಡು ಹಾರಿಸ್ತಾರೆ ಮತ್ತೆ ಓಪನ್ ಆಗಿ ಟಿವಿ ಮುಂದೆ ಹೇಳ್ತಾರೆ ಸರ್ವನಾಶ ಮಾಡಿಬಿಡ್ತೀನಿ ಇವ್ರನ್ನಂತೆ ಹೊತ್ತಿ ಉರಿತದ ಬಳ್ಳಾರಿ ಅಂತ ಹೇಳ್ತಾರೆ. ಇದು ಏನು ತೋರಿಸ್ತದ? ನಿಮ್ ಯಾರ ಮೇಲೂ ಮುಖ್ಯಮಂತ್ರಿಗಳ ಕಂಟ್ರೋಲ್ ಇಲ್ಲ. ಹೀಗಾಗಿ ಸರ್ಕಾರ ಇವತ್ತು ಸುರಳಿತವಾದಂತ ಆಡಳಿತವನ್ನು ಕೊಡ್ತಾ ಇಲ್ಲ. ನೀವು ಆಡಳಿತದಲ್ಲಿ ವಿಫಲ ಆಗಿದ್ರಿ, ನೀವು ದಿನ ಹೆಚ್ಚು ಕಳೆದಿರ್ಬೋದು ಅಷ್ಟೇ, ಆದ್ರೆ ಆಡಳಿತ ವೈಫಲ್ಯ ಆಗ್ಯದ. ಅದನ್ನ ಒಂದ್ಸಲ ಅವಲೋಕನ ಮಾಡ್ಕೊಂಡು ಸೂಕ್ತ ಅಂತ ಹೇಳಿ ನನಗನ್ನಿಸ್ತದ. ಮತ್ತು ಈ ರಾಜ್ಯದೊಳಗೆ SC ST ಹಣ ನೀವು ಲೂಟಿ ಹೊಡೆದ್ರಿ ಎಲ್ಲ. SC ST ಸಂಬಂಧಪಟ್ಟಂತ ಅನೇಕ ಯೋಜನೆಗಳ ಹಿಂತಗೊಂಡ್ರಿ. ವಾಲ್ಮೀಕಿ ನಿಗಮದ ಹಗರಣ ನೀವು ಅಂದ್ರೆ ಭ್ರಷ್ಟಾಚಾರ ಆಯ್ತು, ಅದನ್ನ ಚುನಾವಣೆಗೆ ಉಪಯೋಗ ಮಾಡ್ಕೊಂಡ್ರಿ. ನಿಮ್ ಸರ್ಕಾರ ಸಾಧನೆನೇ ಇದೆ. ಹೀಗಾಗಿ ಸರ್ಕಾರ ಸುಸೂತ್ರ ನಡೆದಿಲ್ಲ. ಇದು ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಕ್ಕದಂತ ಅನಿಸ್ತದ ನನ್ಗೆ. ಕ್ರಾಂತಿ ನಂತರ ಒಂದು ಕ್ರಾಂತಿ ಆಗೋದು ಅವ್ರು ಹೇಳುದ್ರ ಮೇಲೆ ಅನಿಸ್ತದಲ್ಲ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾರೆ. 2 ತಿಂಗಳ ಹಣ ಕೊಟ್ಟಿವಿ ಅಂತ ಹೇಳಿ ಆನ್ ರೆಕಾರ್ಡ್ ವಿಧಾನಸಭೆ ಒಳಗ ಅವ್ರು ಹೇಳಿಕೆ ಕೊಟ್ರು, ಆದ್ರೆ ಕೊಟ್ಟಿರ್ಲಿಲ್ಲ. ಆ ಹಣ ಎಲ್ಲಿ ಹೋತಂತೇಳಿ ಸರ್ಕಾರ ಇವತ್ತಿನ ತನಕನೇ ಹೇಳ್ತಾ ಇಲ್ಲ. ಆ ದುಡ್ಡನ್ನ 2 ತಿಂಗಳ ನೀವು ಮೀಸಲಿಟ್ಟಂತ ದುಡ್ಡನ್ನ ಕೊಟ್ಟಿಲ್ಲ ಅಂತಂದ್ರ ಅದು ಖಜಾನೆ ಒಳಗೆ ಉಳಿದಿದ್ರೆ ಖಜಾನೆ ಒಳಗೆ ಉಳಿದೈತೆ ಅಂತ ಹೇಳ್ಬೇಕು, ಅಥವಾ ದುಡ್ಡನ್ನ ಬೇರೆ ಯೋಜನೆಗಳಿಗೆ ಉಪಯೋಗ ಮಾಡ್ಕೊಂಡು ಹೋದ್ರೆ ಉಪಯೋಗ ಮಾಡ್ಕೊಂಡು ಅಂತ ಹೇಳ್ಬೇಕು. ತಿನ್ಕಾಡ್ತಾ ಇದಾರೆ, ಇನ್ನು ಹೇಳ್ತಾನೆ ಇಲ್ಲ. ಹೀಗಾಗಿ ಅವ್ರ ಎಲ್ಲಾ ಯೋಜನೆಗಳು ವಿಫಲ ಆಗ್ಯಾವ. ಯುವ ನಿಧಿ ಅಂತ ಹೇಳಿದ್ರಿ, ಯುವಕರಿಗೇನು ಇದು ಮುಟ್ಟಿಲ್ಲ. ನೀವು ಶಕ್ತಿ ಯೋಜನೆ ಅಂತ ಹೇಳ್ರಿ, ಬಸ್ ಇರುವಷ್ಟೇ ಅದಾವ, ದುಡ್ಡು ಕೊಟ್ಟು ಪ್ರಯಾಣ ಮಾಡೋರಿಗೆ ಪಾಪ ಕುಂಡಾಕ್ ಜಾಗ ಇಲ್ಲ. ಹೊಸ ಬಸ್ಗಳ ಖರೀದಿ ಮಾಡಿಲ್ಲ ನೀವು. 200 ಯೂನಿಟ್ ಫ್ರೀ ಅಂತ ಹೇಳ್ರಿ, ಯಾರು ಎಷ್ಟು ಸುಟ್ಟಿದ್ರಿ ಅದಕ್ಕಿಂತ ಹೆಚ್ಚು ಸುಟ್ರೆ ನಿಮ್ಗೆ ಚಾರ್ಜ್ ಡಬಲ್ ಅಂತ ಹೇಳ್ರಿ. ನಮ್ಮ ರೈತರಿಗೆ ಟ್ರಾನ್ಸ್ಫಾರ್ಮರ್ಗಳು ನಾವೆಲ್ಲ 25,000 ರೂಪಾಯಿ ಟ್ರಾನ್ಸ್ಫರ್ಗಳು ಮುಗಿದು ಹೋಗ್ತೀವಿ. ಈಗ 2 ಲಕ್ಷ 3 ಲಕ್ಷ ರೂಪಾಯಿ ಬರಾಕತ್ತದ ಟ್ರಾನ್ಸ್ಫಾರ್ಮರ್ಗಳು ರೈತರಿಗೆ. ಹೀಗಾಗಿ ಸರ್ಕಾರ ಸಂಪೂರ್ಣ ವಿಫಲ ಆಗ್ಯದ, ಆರ್ಥಿಕವಾಗಿ ದಿವಾಳಿ ಎದ್ದದ. ಸರ್ಕಾರದೊಳಗೆ ಯಾವುದೇ ಸ್ಥಿರತೆ ಇಲ್ಲ, ಯಾರ ಮ್ಯಾಲೂ ಯಾರ್ದು ಹಿಡಿತಿಲ್ಲ. ಇದು ಕಾಲಹರಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಅವ್ರು ಮಾಡ್ತಾ ಇದ್ದಾರೆ. ಸರ್, ಮಾಜಿ MP ಆಗೋ ಒಂದು ಕಾಂಗ್ರೆಸ್ ಪಕ್ಷದ ಅಂತ ನಡೀತದೆ. ಒಂದು ಹಿಂದಿನ ನಾಯಕರಿಗೆ ಒಳ್ಳೆ ಕೊಡ್ತಿದ್ದಕ್ಕೆ ಒಂದು ಮಾತಾಡ್ತಾರೆ, ಎಲ್ಲಾ ಕೊಟ್ಟು ಜೈಲಿಗೆ ಹಾಕ್ಬೇಕು ಅಂತ ಮಾತಾಡ್ತಾರೆ. ನಾನು ಅದನ್ನ ಗಮನಿಸಿಲ್ಲ. ಏನ್ರಿ ಹಿಂದಿನ ನಾಯಕರು ಹೋಲಿಕೆ ಮಾಡಿ ಮಾತಾಡ್ತಾರೆ. ಇಲ್ಲ, ಜವಾಬ್ದಾರಿ ಹೇಳಿಕೆಯನ್ನ ಕೊಡ್ಬೇಕಾಗ್ತದ ಸಾರ್ವಜನಿಕ. ಯಾಕಂದ್ರೆ ಸೆಲೆಬ್ರಿಟಿ ಅವರು, ಮತ್ತು ಒಂದ್ಸಲ ಅವರು ರಾಜಕೀಯ ಕ್ಷೇತ್ರದಲ್ಲಿ ಇದ್ದು ಅದರ ಅನುಭವವನ್ನು ತಗೊಂಡಂತವ್ರು. ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೆ ಗೊತ್ತಿಲ್ಲ, ಆದ್ರೆ ಜವಾಬ್ದಾರಿಯಿಂದ ಹೇಳಿಕೆಗಳನ್ನು ಕೊಡಬೇಕಾದಂತದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಮ್ಮ ಹೇಳಿಕೆ ಆಧಾರ ಮೇಲೆ ಉಳಿದವರು ರಿಯಾಕ್ಟ್ ಮಾಡ್ತಿರ್ತಾರೆ. ಹೀಗಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಅವರು ಜವಾಬ್ದಾರಿಯಿಂದ ಹೇಳಿಕೆ ಕೊಡಬೇಕು. ಜಿಲ್ಲೆಯ ವಿಷಯದೊಳಗ ಈ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಮತ್ತು ಈ ವಿಷಯವನ್ನ ಸರಿದಾರಿಗೆ ತರುವಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಕೂಡ ವಿಫಲ ಆಗಿದ್ದಾರೆ. ಯಾವುದೂ ಸರ್ಕಾರ ಈ ಬಿಜೆಪಿ ಸರ್ಕಾರದಾಗೂ ಚಿಕ್ಕೋಡಿ ಜಿಲ್ಲೆ ಆಗಿಲ್ಲ. ಅದನ್ನ ನಾ ಹೇಳ್ತಲ್ಲ, ಒಂದು ಈ ಜಿಲ್ಲೆ ನೀವು ಇದು ಒಂದು ಪಾಯಿಂಟ್ ಕೇಳಿದ್ರಿ ಅನ್ನೋ ದೃಷ್ಟಿಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಆ ವಿಷಯಕ್ಕೆ ಇದಾಗಬಾರ್ದು, ತೊಂದರೆ ಆಗಬಾರ್ದು. ಈ ಜಿಲ್ಲೆಯ ಅಗಾಧತೆಯನ್ನ ನಾವು ಒಂದ್ಸಲ ಗಮನ ಹರಿಸಿದಾಗ, ಈ ಜಿಲ್ಲೆ 50 ಲಕ್ಷ ಜನಸಂಖ್ಯೆ ಅದ. 525ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿಗಳದ. 525 ಗ್ರಾಮ ಪಂಚಾಯಿತಿಗಳನ್ನ ಒಬ್ಬ ಸಿಇಒ, ಜಿಲ್ಲಾ ಪಂಚಾಯತ್ ಸಿಇಒ ಮೇಂಟೈನ್ ಮಾಡಕ್ ಸಾಧ್ಯನೇ ಇಲ್ಲ. 385 ತಾಲೂಕಾ ಪಂಚಾಯತ್ ಸ್ಥಾನಗಳದ. ಸುಮಾರು 90 ಜಿಲ್ಲಾ ಪಂಚಾಯಿತಿ ಸ್ಥಾನಗಳದಾವ ನಮ್ಮ ಜಿಲ್ಲೆಯೊಳಗೆ. 90 ಜಿಲ್ಲಾ ಪಂಚಾಯಿತಿ ಆದ್ರೆ ಹೆಂಗ್ ನಡಿಬಹುದು ಅಂತ ಯೋಚನೆ ಮಾಡ. ನಾವಿದ್ದಾಗೂ 83 ಇತ್ತು ಕಾಣಿಸ್ತೈತಿ. 83 ಜಿಲ್ಲಾ ಪಂಚಾಯಿತಿಗಳು. ಇದು ಹತ್ರ 100 ಹೋಗ್ಬೋದಂತ ನನಗೆ ಇದದ. 100 ಜಿಲ್ಲಾ ಪಂಚಾಯಿತಿ ಸ್ಥಾನ ಸಿಗ್ಬೋದು. ಯಾಕಂದ್ರೆ ಇದ್ರ ಸವಾಲು ಒಂದು ವಿಧಾನಸಭೆ ನಡೆದಂಗ ನಡೀತದ, ಅಲ್ಲಿ ಕಂಟ್ರೋಲ್ ಮಾಡಕ್ ಆಗೋಣ. ಆ ರೀತಿಯಾದಂತ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ನೀವು ಗದಗದಂತ, ಯಾದಗಿರಿ ಅಂತ ಜಿಲ್ಲೆಗಳಿಗೆ 3 ತಾಲೂಕಿಗೆ ಒಂದು ಜಿಲ್ಲೆ ಮಾಡೋದಾದ್ರ, ನಮ್ ಜಿಲ್ಲೆಗೂ ಯಾರ್ಯಾರು ಕೇಳ್ತಾರ ಕೊಟ್ಬಿಟ್ರಪ್ಪ ಜಿಲ್ಲೆ, ನಮ್ದೇನ್ ತಕರಾರಿಲ್ಲ. ಆದ್ರ ಸರ್ಕಾರ ನೇಮಕ ಮಾಡಿದಂತ ಆಯೋಗಗಳು ಕೊಟ್ಟಿರುವಂತ ವರದಿಯನ್ನ ನೀವು ಧಿಕ್ಕಾರ ಮಾಡಿ 4 ಆಯೋಗಗಳು ವರದಿ ಕೊಟ್ಟಾವ ಯಾವ್ಯಾವ ಜಿಲ್ಲೆ ಆಗ್ಬೇಕಂತೇಳಿ. ಆ 4 ಆಯೋಗಗಳ ವರದಿಯನ್ನ ಧೂಳ್ ತಿನ್ಸಾಕ್ಬಿಟ್ಟಿದ್ರಿ ನೀವ ಖರ್ಚು ಮಾಡಿ.
ಆಯೋಗಗಳು ಕೊಟ್ಟಂತ ವರದಿಯನ್ನ ಆಧಾರ ಇಟ್ಕೊಂಡು ಜಿಲ್ಲೆ ಮಾಡ್ಬೇಕಾದದ್ದು ನಿಮ್ ಕರ್ತವ್ಯ ಇತ್ತು, ನೀವು ಮಾಡ್ಲಿಲ್ಲ. ಈಗ ಜಿಲ್ಲೆ ಬಹಳ ದೊಡ್ಡ ಪ್ರಮಾಣ ಆಗಿದೆ, ಎಲ್ರೂ ಜಿಲ್ಲೆ ಕೇಳ್ತಾ ಇದಾರ. ನನಗನ್ಸದ ಬೆಳಗಾವಿ ಜಿಲ್ಲೆ 5 ಜಿಲ್ಲೆ ಮಾಡಿದ್ರು ಏನ್ ತಪ್ಪಿಲ್ಲ. ಅವ್ರು ಚಿಕ್ಕೋಡಿನೂ ಮಾಡ್ಲಿ, ಅತ್ತಿನೂ ಮಾಡ್ಲಿ, ಬೈಲೊಂಗಲ್ಲು ಮಾಡ್ಲಿ, ಗೋಕಾಕು ಮಾಡ್ಲಿ. ಚಿಕ್ಕೋಡಿ ಮಿಲಿಟರಿ ಕ್ಯಾಂಪ್ ಒಂದು ಬೇಡಿಕೆ ಇದೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ಅನ್ಯಾಯ ಅಂದ್ರ ಹಂಗಿಲ್ಲದು. ಆರ್ಮಿ ಕ್ಯಾಂಟೀನ್ಗೆ ಇಂತಿಷ್ಟು ಸೈನಿಕರು ಇರ್ಬೇಕಂತ ಒಂದು ಅಂಕಿ ಸಂಖ್ಯೆ ಇದೆ. ನನಗಿಲ್ಲಿ ಸಂಬಂಧಪಟ್ಟಂತ ಆರ್ಮಿಯವರು ಭೇಟಿಯಾಗಿ ಅದರ ಅಂಕಿ ಸಂಖ್ಯೆ ತಂದು ಕೊಟ್ಟು ನನ್ನ ಜೊತೆ ಮಾತಾಡಿದ್ರೆ ಈ ಜಿಲ್ಲೆಗೂ ಒಂದು ಆರ್ಮಿ ಕ್ಯಾಂಟೀನ್ ಮಾಡಕ್ ನಾ ಪ್ರಯತ್ನ ಮಾಡ್ತೀನಿ. ರಾಜ್ಯಸಭಾ ಸದಸ್ಯನಾಗಿ ನನಗೇನ ಇಡೀ ರಾಜ್ಯದ ವ್ಯಾಪ್ತಿ ಅದ, ಬರೀ ಗೋಕಾಕ ಬರೀ ಬೆಳಗಾವ್ ಅಂತ ನನ್ ವ್ಯಾಪ್ತಿ ಅಲ್ಲ. ಇಲ್ಲಿ ಅವ್ರು ಯಾರು ಸಂಪರ್ಕ ಮಾಡಿ ನಮ್ಗೆ ಆರ್ಮಿ ಕ್ಯಾಂಟೀನ್ ಬೇಕು, ನಮ್ದು ದೂರ ಐತೆ ಅಂತೇಳಿ ಅವ್ರ ಡಿಮ್ಯಾಂಡ್ ಇತ್ತಂದ್ರ ಆರ್ಮಿ ಕ್ಯಾಂಟೀನ್ ಇಲ್ಲೂ ಮಂಜೂರು ಮಾಡಕ್ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ದೇಶದ ಇತಿಹಾಸದಲ್ಲಿ ರೈಲ್ವೆ ಯೋಜನೆಯಲ್ಲಿ ಬಹುಶಃ ನಮ್ಮ ಸರ್ಕಾರ ಮಾಡಿದಂತ ಸಾಧನೆಯನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಾವು ಆಲ್ರೆಡಿ ಬುಲೆಟ್ ಟ್ರೈನ್ ಕಡೆ ಹೊಂಟಿದೀವಿ. ನೀವು ನೋಡಿದಿರಿ, ಒಂದೇ ಭಾರತ್ ಟ್ರೈನ್ಗಳನ್ನು ಕೂಡ ಇಷ್ಟು ಫಾಸ್ಟ್ ಟ್ರೈನ್ಗಳನ್ನು ನಾವು ಓಡಿಸ್ತಾ ಇದೀವಿ. ದೇಶದೊಳಗ 90 ಭಾಗಕ್ಕಿಂತ ಹೆಚ್ಚು ಡಬಲ್ ಟ್ರ್ಯಾಕ್ ಮಾಡಿದೀವಿ ಮತ್ತು ಎಲೆಕ್ಟ್ರಿಫಿಕೇಶನ್ ಮಾಡಿದೀವಿ ರೈಲ್ವೆಗೆ ಸಂಬಂಧಪಟ್ಟ. ಹೀಗಾಗಿ ಬಹಳ ದೊಡ್ಡ ಕ್ರಾಂತಿಯನ್ನ ರೈಲ್ವೆ ವಿಭಾಗದಲ್ಲಿ ನಾವು ಮಾಡಿದೀವಿ. ಮತ್ತು ಈ ಸಣ್ಣ ಪುಟ್ಟ ಏನದಾವಲ್ಲ, ಈಗ ಕೆಲವು ಡಿಮ್ಯಾಂಡ್ ಹೆಂಗದಾವ ಅಂದ್ರ ನಾವು ಫಾಸ್ಟ್ ಟ್ರೈನ್ಗಳನ್ನ, ಫಾಸ್ಟ್ ಎಕ್ಸ್ಪ್ರೆಸ್ ಗಳನ್ನ ಎಲ್ಲಾ ಸ್ಟೇಷನ್ಗೂ ನಿಲ್ಲಿಸ್ರಂತ. ಹೀಗಾಗಿ ಅದಕ್ಕಷ್ಟು ಸಾಧ್ಯ. ಪ್ಯಾಸೆಂಜರ್ ಟ್ರೈನ್ಗಳನ್ನ ಎಲ್ಲಾ ಸ್ಟೇಷನ್ ನಿಲ್ಲಿಸಬಹುದು, ಆದ್ರೆ ಸೂಪರ್ ಫಾಸ್ಟ್ ಟ್ರೈನ್ಗಳನ್ನ ನಾವ್ ಎಲ್ಲಾ ಕಡೆ ನಿಲ್ಸ್ಕೊತ ಹೊಂಟು ಅಂದ್ರ ಹೈಯೆಸ್ಟ್ ದುಡ್ಡು ಕೊಟ್ಟು ಕಡಿಮೆ ಅವಧಿಯೊಳಗೆ ಪ್ರಯಾಣ ಮಾಡ್ಬೇಕಂತೇಳಿ ಯಾರು ಪ್ರಯಾಣಿಕರು ಹೊಂಟಿರ್ತಾರ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತದೆ. ಹೀಗಾಗಿ ಎಲ್ಲಾ ಸ್ಟೇಷನ್ ಅವ್ನು ನಿಲ್ಸಕ್ ಆಗುದಿಲ್ಲ. ಯೂನಿಯನ್ ಕೇಸ್ ನಲ್ಲಿ ನಮ್ದು ಉದಾಹರಣೆ ಒಂದೇ ಭಾರತ್ ಬೆಳಗಾವಿ ಬಿಟ್ಟ ನಂತರ ಎಲ್ಲೂ ಸ್ಟಾಪ್ ಇರಲಿಲ್ಲ. ನಾನು ಅದನ್ನ ಘಟಪ್ರಭಾ ಮಾಡಿಸಿದೆ. ಅಂತಾವ್ ಯಾವ ಇದ್ದು ಅಂದ್ರೆ ನಾವು ಅದನ್ನ ಗಮನಿಸ್ತೀವಿ. ರೈಲ್ವೆದೊಳಗೆ ಬಹಳ ದೊಡ್ಡ ಕ್ರಾಂತಿ ಆಗ್ತಾ ಇದೆ. ಅದಕ್ಕೆ ಇನ್ನೂ ನಾವು ಹೆಚ್ಚು ವೇಗವನ್ನ ಕೊಡ್ತೀವಿ. ಬುಲೆಟ್ ಟ್ರೈನ್ಗೂ ಕೂಡ ತಯಾರಿ ನಡೆದ. ಥ್ಯಾಂಕ್ ಯು, ಧನ್ಯವಾದ.